ಸ್ವಲ್ಪದಲ್ಲಿ ಗಂಡಾಂತರ ತಪ್ತು. ಮುನ್ನೆಚ್ಚರಿಕೆ ವಹಿಸಿ ಆ ತೋರಣ ತೆಗೆದು ಬಿಸಾಕಿದ್ದಕ್ಕೆ ಸರಿ ಹೋಯ್ತು. ಅದನ್ನ ಯಾರಾದ್ರೂ ನೋಡಿದಿದ್ರೆ? ನಾನೇನ್ ಮಾಡ್ದೆ ಅತ್ತೆ? ಮಾವ ಹೇಳ್ದ, ಅದಕ್ಕೆ ಕಟ್ಬಿಟ್ಟೆ. ಅಷ್ಟಕ್ಕೂ ಈ ಪ್ರಪಂಚದಲ್ಲಿ ತೋರಣನ ಕೆಳಗ್ ಕಟ್ಟೋರು ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನೀನೇ ಕಣೆ, ನೀನೇ. ಇಲ್ಲಿ ನೋಡು, ನೀನು ಮಾಡಿದ ಕೆಲ್ಸದಿಂದ ಆದ್ಯ ಎಲ್ರ ಮುಂದೆ ಶಬಾಷ್ ಅನ್ನಿಸ್ಕೊಂಡ್ಬಿಟ್ಲು. ಇಲ್ಲಿ ತನಕ ಯಾವತ್ತೂ ಆದ್ಯನ ಹೊಗಳ್ದಿರೋ ನಮ್ಮಮ್ಮ ಕೂಡ ಹೊಗಳ್ಬಿಟ್ರು. ಹೀಗಾದ್ರೆ ಕಷ್ಟ ಕಣೆ ತಾಯಿ. ಎಲ್ಲಕ್ಕೂ ನನಗೆ ಯಾಕೆ ಬೈತೀರಾ? ಶು ಕಿರ್ಚ್ಬೇಡ್ವೆ, ಕಿರ್ಚ್ಬಿಡೋ. ಚಿಕ್ಕ ವಯಸ್ಸಲ್ಲಿ ಸ್ಪೀಕರ್ ಏನಾದ್ರೂ ನುಂಗ್ಬಿಟ್ಟಿದ್ಯೇನೆ? ನಿನ್ನ ಕಾಪಾಡ್ಕೊಳ್ಳೋದಿಕ್ಕೆ ಒಂದು ಕೆಲ್ಸನೂ ನಿನ್ ಕೈಲಿ ಮಾಡಿಸ್ದೆ ಎಲ್ಲಾ ಕೆಲ್ಸನೂ ನಾನೇ ಮಾಡಿ ನಿನ್ನ ಕಾಪಾಡ್ಕೋತಿದ್ದೀನಿ. ನೀನ್ ನೋಡಿದ್ರೆ ಹೀಗ್ ಮಾಡ್ತಿದ್ಯಾ? ಚಾರು, ನಿನ್ ಹತ್ರ ಎಣಿಗೆ ನನ್ ಗಂಟ್ಲು ಒಣಗೋಗ್ತಿದೆ ಕಣೆ. ಪಾರ್ವತಿ, ನೀನೇ ಏನಾದ್ರೂ ಮಾತಾಡೋ ಅವಕಾಶನ ನೀವು ನಂಗೆ ಎಲ್ಲಿ ಕೊಡ್ತಿದ್ದೀರಾ ಅತ್ಗೆ? ಇಬ್ರು ಚೆನ್ನಾಗ್ ಗಂಟು ಬಿದ್ದಿದ್ದೀರಾ ನನಗೆ. ಚಾರು, ಮೊದ್ಲು ನೀನ್ ಹೋಗಿ ಸೀನುಗೆ ಎಣ್ಣೆನಾದ್ರೂ ಹಚ್ಚು. ಎಣ್ಣೆನಾ? ನನಗೆ ಹಚ್ಚಕ್ ಬರಲ್ಲ. ಪಾರ್ವತಿ, ಇನ್ನು ನನ್ನ ಕೈಲಾಗಲ್ಲ. ನನಗಿದು ಗೊತ್ತು ಅನ್ನೋ ಮಾತನ್ನ ಇವಳು ಹೇಳೋ ಹೊತ್ತಿಗೆ ನಾನಿರ್ತೀನೋ ಹೊರಟೋಗಿರ್ತೀನೋ ಅನ್ನೋ ಅನುಮಾನ ಬರ್ತದೆ. ಅದೆಲ್ಲ ನಾವು ನೋಡ್ಕೋತೀವಲ್ವಾ ಚಾರು? ಪಾಪ ಅದ್ಕೆಗೆ ಕಷ್ಟ ಕೊಡ್ಬೇಡ. ಸರಿ ಬಿಡಿ, ನಾನ್ ಎಣ್ಣೆ ಹಚ್ತೀನಿ ಅಂದ್ರೆ ಸಿನು ಮಾವ ಒಪ್ಕೋತಾನ? ಯಾಕೆ ಒಪ್ಕೊಳ್ಳಲ್ವೇ? ಯಾಕೆ ಒಪ್ಕೊಳ್ಳಲ್ಲ? ಅದು ನಮ್ಮನೆ ಸಂಪ್ರದಾಯ. ಹಬ್ಬದ ದಿನ ಗಂಡಸ್ರಿಗೆಲ್ರಿಗೂ ಹೆಣ್ಮಕ್ಳು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು. ಹೌದಾ? ಹಾಗಿದ್ರೆ ನೋಡಿ ಎಷ್ಟ್ ಚೆನ್ನಾಗಿ ಹಚ್ತೀನಿ ಅಂತ. ಬರ್ತಾ ಇದೀನಿ. ಎಣ್ಣೆ ಹೇಗ್ ಹಚ್ಬೇಕು ಅಂದ್ಲು, ಹೇಳೋ ಅಷ್ಟ್ರಲ್ಲೇ ಹೊರಟೋದ್ಲು. ಎಣ್ಣೆ ಹೆಸರು ಹೇಳ್ಕೊಂಡು ಅವಳು ನನ್ ಮಗನಿಗೆ ಏನ್ ಮಾಡ್ತಾಳೋ ಏನೋ. ಪಾರ್ವತಿ, ಎಣ್ಣೆ ಹಚ್ಚಿ ನೀರ್ ಹಾಕೋದೆ ಅಲ್ವಾ, ಏನಾಗಲ್ಲ ಬಿಡಿ. ಭಗವಂತ, ಸೊಸೆನ್ ಕೊಡು ಅಂದ್ರೆ ಕುಟ್ಟಿ ಪಿಶಾಚಿನ್ ಕೊಟ್ಬಿಟ್ಟಿದ್ಯಲ್ಲಪ್ಪ. ಅತ್ತಿಗೆ, ಏನು ಕೋಪ ಬಂತ? ಅವಳು ನನ್ನನ್ನ ಹೀಗ್ ಸಾಯಿಸ್ತಾ ಇದ್ರೆ ಆಗ ಬರ್ದೇ ಇರೋ ಕೋಪ ಇವಾಗ ಬರ್ತಿದ್ಯಾ? ಮನೆಗ್ ಸೊಸೆ ಬಂದ್ರೆ ಮನೇಲಿ ದೀಪ ಹಚ್ಚುತ್ತಾಳೆ ಅಂತ ಹೇಳ್ತಾರೆ. ಇವಳು ನನ್ ತಲೆ ಹತ್ರ ದೀಪ ಹಚ್ಚೋ ಕಾಣ್ತಾಳೆ. ಪಾರ್ವತಿ, ಸಾಯಂಕಾಲ ನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು. ಯಾಕತ್ಗೆ? ಬಟ್ಟೆ ಹಿಂಡದಾಗೆ ಮೈ ಕೈ ಎಲ್ಲ ಹಿಂಡ್ತಾ ಇದೆ ಪಾರ್ವತಿ. ರಾಜಿ, ಆದ್ಯಾ? ರಾಜಿ, ರೆಡಿ ಆದ್ಯಮ್ಮ? ಹಣೆಲ್ ಕುಂಕುಮ ಇಟ್ಕೊಂಡಿಲ್ಲ ಯಾಕೆ? ಹೋಗಿ ಹಣೆಗೆ ಕುಂಕುಮ ಇಟ್ಕೊಂಡ್ ಬಾ. ದೊಡ್ಡಮ್ಮ, ರಾಜಿ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಿಗೆ ಹೋಗಿದ್ದಾಳೆ? ರಾಜಿ ಅದೇನೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು. ನೋಡು, ನೀನು ದೇವ್ರ ಹತ್ರ ಹೋಗಿ ಬೇಗ ಹಣೆ ಕುಂಕುಮ ಇಟ್ಕೊಂಡ್ ಬಾ. ರಾಜಿ ದೇವಸ್ಥಾನಕ್ಕೆ ಹೋಗಿದ್ದಾಳ? ನನಗ್ ಹೇಳ್ದೇನೆ ನನ್ನ ಕರ್ಕೊಂಡು ಹೋಗಲ್ವಲ್ಲ. ರಾತ್ರಿ ಕೋಚರ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಆದ್ಯ ಒಂದ್ ವೇಳೆ ಶೌರ್ಯನ ಅರೆಸ್ಟ್ ಮಾಡಿದ್ದಾರೆ ಅಂತ ಆ ನೋವಲ್ ಅವಳೇನಾರು ಹುಚ್ಚ ಕೆಲಸ ಮಾಡ್ತಿದ್ದಾಳ? ಮೊದ್ಲೇ ರಾಜಲಕ್ಷ್ಮಿ ಅಮಾಯಕಿ. ಶೌರ್ಯನ ಅರೆಸ್ಟ್ ಮಾಡಿರೋದನ್ನ ತಡ್ಕೊಳಕ್ಕಾಗದೆ ತುಂಬಾ ನೋವು ಅನ್ಭವಿಸ್ತಿದ್ದಾಳೆ. ಈಗ ಆ ವಿಷಯದ ಬಗ್ಗೆನೇ ಹೋಗಿ ಹೊಸ ಸಮಸ್ಯೆ ತಂದ್ಕೊಳ್ಳಲ್ಲ ಅಲ್ವಾ? ಒಂದ್ಸಲ ರಾಜಿಗೆ ಕಾಲ್ ಮಾಡೋಣ. ರಾತ್ರಿ ಹೊತ್ತು ನಿಮ್ಮನೆ ಸುತ್ತ ಯಾಕೆ ತಿರುಗ್ತಾ ಇದ್ದಾನ ಅವನು? ನಿಮ್ಮನ್ನ ಕಿಡ್ನಾಪ್ ಮಾಡ್ಬೋದು ಅಂತಾನೆ ಇರ್ಬೋದಲ್ವಾ? ಸರ್, ಅವರು ಕಿಡ್ನಾಪರ್ ಅಲ್ಲ ಸರ್, ಅವರು ನಮ್ಮ ಹಾಕಿ ಕೋಚು. ಮೊದಲು ನೀವು ಅವ್ರನ್ನ ಬಿಟ್ಬಿಡಿ ಸರ್. ನಿಮ್ ಹಿಂದೆ ಬೀಳ್ತಿದ್ದಾನೆ, ನಿಮಗ್ ತೊಂದರೆ ಕೊಡ್ತಿದ್ದಾನಂತೇಳಿ ನಾವು ಕರ್ಕೊಂಡ್ ಬಂದ್ರೆ ನೀನೇನಮ್ಮ ಅವನ್ನ ಬಿಟ್ಬಿಡು ಅಂತಿದ್ಯಾ? ಸರ್, ನಾನೇ ಹೇಳ್ತಿದ್ದೀನಿ ಅಲ್ವಾ, ಅವರು ಅಂಥವ್ರಲ್ಲ ಸರ್, ಅವ್ರನ್ನ ಬಿಟ್ಬಿಡಿ ನೀವು. ಆಗಲ್ಲಮ್ಮ. ಯಾಕಾಗಲ್ಲ ಸರ್? ಅರೆಸ್ಟ್ ಮಾಡಿ
ಅವ್ರಿಗೆ ಆತರ ಹಿಂಸೆ ಕೊಡ್ತೀರಾ? ಅಷ್ಟಕ್ಕೂ ಅವ್ರಿಗದ್ ಹೇಗ್ ಹೊಡಿತೀರಾ ಸರ್ ನೀವು? ಇಂಥವ್ರಿಗೆ ಅಂತ ಟ್ರೀಟ್ಮೆಂಟ್ ಕೊಡ್ಬೇಕಮ್ಮ. ನೀವೇನು ಕೊಡೋ ಅವಶ್ಯಕತೆ ಇಲ್ಲ ಸರ್. ನೀವು ಮೊದಲು ಅವ್ರನ್ನ ಇಲ್ಲಿಂದ ರಿಲೀಸ್ ಮಾಡಿ. ಆಗಲ್ಲಮ್ಮ. ಯಾಕೆ? ಯಾಕಾಗಲ್ಲ ಸರ್? ಯಾಕಾಗಲ್ಲ? ನೀವಿವಾಗ ಅವ್ರನ್ನ ಇಲ್ಲಿಂದ ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ಬಿಟ್ಟಿಲ್ಲ ಅಂದ್ರೆ ನಾನು ನಮ್ ಕಾಲೇಜಿಗೆ ಹೋಗಿ ಸ್ಟೂಡೆಂಟ್ಸ್ ಎಲ್ರಿಗೂ ವಿಷಯ ಹೇಳಿ ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬರ್ತೀನಿ. ನೀನೇನಮ್ಮ ನಿನಗ್ ತೊಂದರೆ ಕೊಡೋನ್ನ ಸಪೋರ್ಟ್ ಮಾಡ್ತಿದ್ಯಾ? ನೀನೇನೇ ಹೇಳಿದ್ರು ಅವನ್ನ ಬಿಡೋದಕ್ಕಾಗೋದೇ ಇಲ್ಲ. ಸರ್, ನಮ್ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿಗೆ ಬಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸರ್. ಅವನ್ನ ಅರೆಸ್ಟ್ ಮಾಡು ಅಂತ ಹೇಳಿದ್ದೆ ನಿಮ್ ಚಿಕ್ಕಪ್ಪ. ಏನು? ನಮ್ ಚಿಕ್ಕಪ್ಪನ? ಹೌದಮ್ಮ. ಅವ್ನ್ ನಮ್ ಹುಡುಗಿಗೆ ತೊಂದರೆ ಕೊಡೋದೇ ಆಗ್ಲಿ, ನಮ್ ಮನೆ ಸುತ್ತದೇ ಆಗ್ಲಿ, ನಮ್ ಮಗಳ ಮೇಲಾಗ್ಲಿ ಕಣ್ಣೆತ್ತಿ ಕೂಡ ನೋಡ್ಬಾರ್ದು ಹಾಗೆ ಬುದ್ಧಿ ಹೇಳಿ ಅಂದ್ರು. ಅದಕ್ಕೆ ಅವನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿದೀವಿ. ಅಷ್ಟಕ್ಕೂ ಅವನ್ನ ನೀವು ಬಿಡಿಸ್ಕೋಬೇಕು ಅನ್ಕೊಂಡ್ರೆ ನಿಮ್ ಚಿಕ್ಕಪ್ಪ ಅವ್ರ ಕೈಯಲ್ಲಿ ಒಂದ್ ಮಾತು ಹೇಳ್ಸ್ರಿ, ಆಗ ಬಿಟ್ಬಿಡ್ತೀವಿ.